ಮೊಬೈಲ್ ಎಂಬ ಮಾಯಾವಿ ಕೊರೋನಾ ಲಾಕ್ಡೌನ್ಗೆ ಮುಂಚೆ ಮಕ್ಕಳ ಮೊಬೈಲ್ ಬಳಕೆಗೆ ಒಂದು ಮಿತಿ ಇತ್ತು. ಆದರೆ ಮಹಾಮಾರಿಯ ಸಮಯದಲ್ಲಿ ಆನ್ಲೈನ್ ಪಾಠಗಳ ಹೆಸರಿನಲ್ಲಿ ಕೈ ಸೇರಿದ ಈ ಮೊಬೈಲ್ ಎಂಬ ಮಾಯಾವಿ ಸುಲಭವಾಗಿ ಅವರನ್ನು ಬಿಡಲು ಸಿದ್ಧವಿಲ್ಲ. ಪಾಠದ ನೆಪದಲ್ಲಿ ಹಿಡಿದ ಮೊಬೈಲ್ ಅಭ್ಯಾಸವಾಗಿ ಈಗ ತಲೆನೋವಾಗಿ ಕಾಡುತ್ತಿದೆ. WHO ವರದಿ ಪ್ರಕಾರ 5ರಿಂದ 17 ವರ್ಷದ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ದಿನಕ್ಕೆ ಕನಿಷ್ಠ 60 ನಿಮಿಷ ಮತ್ತು ವಾರಕ್ಕೆ ಕನಿಷ್ಠ 3 ದಿನ ಶಾರೀರಿಕ ಚಟುವಟಿಕೆಗಳು ಓಟ, ಆಟ, ವ್ಯಾಯಾಮ ಅಗತ್ಯ. ಆದರೆ ಟಿವಿ ಮತ್ತು ಮೊಬೈಲ್ನ ಅತಿಬಳಕೆಯಿಂದಾಗಿ ಮಕ್ಕಳು ಈ ಚಟುವಟಿಕೆಗಳಿಂದ ದೂರವಾಗುತ್ತಿದ್ದಾರೆ. ಇದರ ಪರಿಣಾಮವಾಗಿ ಕುಟುಂಬ ಮತ್ತು ಸಮಾಜದಲ್ಲೂ ಅವರು ಹಿನ್ನಡೆಯುತ್ತಿದ್ದಾರೆ. ಶಾಲೆಗಳಲ್ಲಿ ಪರಿಸ್ಥಿತಿ ಪ್ರಸ್ತುತ. ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಾಲೆ, ಕಾಲೇಜುಗಳಲ್ಲಿ ಮೊಬೈಲ್ ನಿಷೇಧ ಇದೆ. ಆದರೂ 11% ಮಕ್ಕಳು ಮೊಬೈಲ್ ಶಾಲೆಗೆ ತರುತ್ತಾರೆ. ಮನೆ ಮತ್ತು ಹೊರಗಡೆ ಮೊಬೈಲ್ ಬಳಸುವವರ ಸಂಖ್ಯೆ ಇನ್ನೂ ಹೆಚ್ಚಾಗಿದೆ. NCPCR ಅಧ್ಯಯನ ಪ್ರಕಾರ 42% ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಖಾತೆ ಇದೆ. 2021ರಲ್ಲಿ 10 ವರ್ಷದೊಳಗಿನ ಮಕ್ಕಳಲ್ಲಿ 37.8% ಫೇಸ್ಬುಕ್ ಬಳಸಿದರೆ 24.3% ಇನ್ಸ್ಟಾಗ್ರಾಂ ಬಳಸಿದ್ದಾರೆ. 2025ರ ವೇಳೆಗೆ ಈ ಸಂಖ್ಯೆ ಇನ್ನೂ ಏರಿಕೆಯಾಗಿದೆ. ಆರೋಗ್ಯದ ಮೇಲೆ ಪರಿಣಾಮ. ಭೋಪಾಲ್ನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಡೆಸಿದ ಅಧ್ಯಯನ ಪ್ರಕಾರ ಮೊಬೈಲ್ ವ್ಯಸನ ಹೊಂದಿದ ಮಕ್ಕಳಲ್ಲಿ ಆತಂಕ, ಅಸಹನೆ, ನಿದ್ರಾಹೀನತೆ, ಉದ್ವಿಗ್ನತೆ ಕಂಡುಬಂದಿದೆ. ಮತ್ತಷ್ಟು ಅಧ್ಯಯನಗಳು 25.5% ಮಕ್ಕಳ ವ್ಯಕ್ತಿತ್ವದ ಮೇಲೆ ಸ್ಮಾರ್ಟ್ಫೋನ್ ನಕಾರಾತ್ಮಕ ಪರಿಣಾಮ ಬೀರಿದೆಂದು ತಿಳಿಸಿವೆ. ಪ್ರಮುಖ ಕಾರಣಗಳು: ಸ್ಮಾರ್ಟ್ಫೋನ್ ಬಳಕೆಯಿಂದ ಏಕಾಗ್ರತೆ ಕಡಿಮೆಯಾಗುತ್ತಿದೆ. ಹತಾಶೆ, ಬೇಗ ಸಿಟ್ಟು, ತುರ್ತು ನಿರ್ಧಾರಗಳ ಸ್ವಭಾವ ಹೆಚ್ಚುತ್ತಿದೆ. ಪಾಠ ಚರ್ಚೆಗೆ ಇರುವ ಚಾಟ್ ಗ್ರೂಪ್ಗಳಲ್ಲಿ ಭಾಗವಹಿಸಿದವರು FOMO ಕಾರಣದಿಂದ ಒಂಟಿಯಾಗುತ್ತಿದ್ದಾರೆ. ನಿರಂತರ ನೋಟಿಫಿಕೇಷನ್ಗಳಿಂದ ಓದಿನತ್ತ ಗಮನ ಕುಂದುತ್ತಿದೆ. ಪ್ರಾರಂಭದಲ್ಲೇ ಕತ್ತು ನೋವು, ಕಣ್ಣಿನ ತೊಂದರೆ, ಬೆರಳಿನ ನೋವು ಕಾಣಿಸುತ್ತಿದೆ. ಸಾಮಾಜಿಕ ಕೌಶಲಗಳು ಕುಗ್ಗುತ್ತಿವೆ. ಸಂವಹನ, ಭಾವನಾತ್ಮಕ ಬಾಂಧವ್ಯ ಕಡಿಮೆಯಾಗುತ್ತಿದೆ. ಪರಿಹಾರಗಳು: ರೇಡಿಯೋದಿಂದ ಸ್ಮಾರ್ಟ್ಫೋನ್ವರೆಗೆ ತಂತ್ರಜ್ಞಾನ ಬದಲಾವಣೆಗಳಿವೆ. ಅವನ್ನು ಸಮತೋಲನದಿಂದ ನಿರ್ವಹಿಸಲು ಕಲಿಯಬೇಕು. ಮಕ್ಕಳು ಮೊಬೈಲ್ ಏಕೆ ಕೇಳುತ್ತಾರೆ ಎಂಬುದನ್ನು ಪರಿಶೀಲಿಸಿ ಅದಕ್ಕೆ ಪರ್ಯಾಯ ಚಟುವಟಿಕೆಗಳನ್ನು ಒದಗಿಸಬೇಕು. ಪೋಷಕರು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ವಾರಕ್ಕೊಮ್ಮೆ ಕುಟುಂಬದೊಂದಿಗೆ ದೇವಸ್ಥಾನ ಹೊರಾಟ, ಪ್ರತಿ ರಾತ್ರಿ ಒಟ್ಟಿಗೆ ಊಟ, ಆಟ, ಆನಂದ. ಈ ವೇಳೆಯಲ್ಲಿ ಮೊಬೈಲ್ ದೂರವಿರಲಿ. ಮೊಬೈಲ್ನ ಅತಿಬಳಕೆಯಿಂದಾಗುವ ಹಾನಿ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು.